ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹಾಟ್ ಟಾಪಿಕ್ ಏನಪ್ಪ ಅಂದ್ರೆ ಕರ್ನಾಟಕ ಜಿಯೋಗ್ರಫಿ. ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಕರಾವಳಿ ಮೈದಾನ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಕ್ವಶನ್ ಯಾವ ಟೈಪ್ ಕೇಳ್ತಾನೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಪಿಕ್ಸ್ ಕೇಳ್ತಾನೆ. ಹೆಂಗೆ ಕೇಳ್ತಾನೆ ಅಂದ್ರೆ 360 ಡಿಗ್ರಿ ಆ್ಯಂಗಲ್ ರೆಡಿ ಆಗಿರಬೇಕು. ಒಂದು ಕರ್ನಾಟಕ ಕರಾವಳಿಗೂ ಎಷ್ಟು ಜಿಲ್ಲೆಗಳಲ್ಲಿ ಹರಡಿಕೊಂಡೈತೆ? ಸಿಂಪಲ್ 3 ಜಿಲ್ಲೆ: ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಈ 3 ಜಿಲ್ಲೆಯೊಂದಿಗೆ ಹರಕೊಂಡೈತಿ. ಎಷ್ಟು ಕಿಲೋಮೀಟ್ರ್ ಉದ್ದ ಕೇಳ್ತಾನೆ ನಾವು? ಉದ್ದ 320 ಕಿಲೋಮೀಟ್ರ್. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೆಂಗೆ ಕೊಡ್ತಾನವ? ಕರ್ನಾಟಕ ಕರಾವಳಿಯು ದಕ್ಷಿಣದಲ್ಲಿ 50ರಿಂದ 60 ಕಿಲೋಮೀಟ್ರ್ ಐತಿ. ಓಕೆ, ಉತ್ತರದಲ್ಲಿ ಕಿರಿದಾಗಿದೆ ಅಂದ್ರೆ ಅಷ್ಟು 13 ಕಿಲೋಮೀಟ್ರ್ ಮಾತ್ರ ಹೊಂದೈತಿ. ಓಕೆ, ಇಷ್ಟ. ನೆಕ್ಸ್ಟ್ ಹೆಂಗೆ ಹೇಳ್ತಾನವ? ಕರ್ನಾಟಕ ಕರಾವಳಿಯು ಉತ್ತರದಲ್ಲಿ ಕೊಂಕಣದ ಕರಾವಳಿ ಲಕ್ಷಣ, ದಕ್ಷಿಣದಲ್ಲಿ ಮಲಬಾರ್ ತೀರದ ಲಕ್ಷಣ, ಎರಡೂ ಸಮ್ಮಿಲನವೇ ಕರ್ನಾಟಕ ಕರಾವಳಿ ಆಗೈತಿ. ನೆಕ್ಸ್ಟ್ ಏನು ಬರ್ತಾನವ ಅಂದ್ರೆ ಕರ್ನಾಟಕ ಕರಾವಳಿಯು ಸಮುದ್ರ ಮಟ್ಟಕ್ಕಿಂತ ಎಷ್ಟು ಹೈಟ್ ಐತಿ ಅಂತ ನಾವು 200 ಮೀಟರ್ಗಿಂತ ಕಡಿಮೆ ಎತ್ತರವಾಗೈತಿ ಸಮುದ್ರ ಮಟ್ಟಕ್ಕಿಂತ. ಓಕೆ, ನೆಕ್ಸ್ಟು ಕರ್ನಾಟಕ ಕರಾವಳಿಯಲ್ಲಿ ಯಾವ ರೀತಿ ಮಣ್ಣು ಕಂಡು ಬರ್ತದೆ ಅಂತ ಕೇಳ್ತಾನವ? ಜಂಬಿಟ್ಟಿಗೆ ಮಣ್ಣು ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಜಂಬಿಟ್ಟಿಗೆ ಮಣ್ಣು ಕರ್ನಾಟಕ ಕರಾವಳಿಯಲ್ಲಿ ಮಾತ್ರ ಯಾಕೆ ಕಂಡು ಬರ್ತೈತೆ ಅಂದರೆ ಅದು ಅತಿ ಹೆಚ್ಚು ಉಷ್ಣಾಂಶ, ಅತಿ ಹೆಚ್ಚು ಮಳೆ ಇರುವಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತೈತಿ. ಓಕೆ, ಈ ಮಣ್ಣಲ್ಲಿ ನಮಗೆ ಏನು ಲೋಹಗಳು ಕಂಡು ಬರ್ತಾವಂದ್ರೆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ, ಈ ಎರಡು ಲೋಹಗಳು ಜಂಬಿಟ್ಟಿಗೆ ಮಣ್ಣಲ್ಲಿ ಕಂಡು ಬರ್ತಾವೆ. ಓಕೆ, ಜಂಬಿಟ್ಟಿ ಮಣ್ಣು ಕಂಡು ಬಂದಾಗ ಏನಾಗಿರ್ತೈತಿ, ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾವೆ? ಒಂದು ಹಂಚುಗಳ ತಯಾರಿಕೆಯಲ್ಲಿ, ಕಟ್ಟಡ ತಯಾರಿಕೆಯಲ್ಲಿ, ಮತ್ತು ಓಕೆ ಮಣ್ಣಿಂದ ಏನು ಆಟಿಕೆ ತಯಾರಿಕೆ ಮಾಡ್ತಾರಲ್ಲ ಅದರ ತಯಾರಿಕೆಯಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಆಗಿರೋದಂದ್ರೆ ಈ ಮಣ್ಣುಗಳು ಫಾರ್ಮೇಷನ್ ಹೆಂಗಂತಂದ್ರೆ ಎಲ್ಲ ಮಳೆ ಸಿಕ್ಕಾಪಟ್ಟೆಯಾಗಿ ಉಷ್ಣಾಂಶದಿಂದಾಗಿ ಎಲ್ಲ ತೊಳೆಯಲ್ಪಟ್ಟು ಎರಡೂ ಉಳಿತಾವೆ. ಇದನ್ನ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಎರಡೂ ಉಳಿತಾವೆ ಸಾಮಾನು. ಈಗ ನೆಕ್ಸ್ಟ್ ಉಳಿದಿದ್ದು ಏನಪ್ಪ ಅಂದರೆ ಮಣ್ಣುಗಳಲ್ಲಿ ಮೆಕ್ಕಲು ಮೋಸ್ಟ್ ಇಂಪಾರ್ಟೆಂಟ್. ಮೆಕ್ಕಲು ಮಣ್ಣಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ಮತ್ತು ಎರೆಮಣ್ಣು ಮತ್ತು ಬ್ಲ್ಯಾಕ್ ಸಾಯಿಲು ಆ್ಯಂಡ್ ರೆಡ್ ಸಾಯಿಲು ಇದು ಮೋಸ್ಟ್ ಇಂಪಾರ್ಟೆಂಟ್. ಕರಾವಳಿಯಲ್ಲಿ ಕಂಡು ಬರೋದು ಈ ಮಣ್ಣು ಯಾವುದು? ಲೈಟ್ ರೆಡ್ ಸಾಯಿಲ್. ಓಕೆ, ಮತ್ತು ಇಂಪಾರ್ಟೆಂಟ್. ಮತ್ತು ಮಲೆನಾಡು ಪ್ರದೇಶ ಬಗ್ಗೆ ಕ್ವಶನ್ ಕೇಳ್ತಾನೆ. ಮೈದಾನ ಪ್ರದೇಶ, ಈ 3 ಕರ್ನಾಟಕ ಕರಾವಳಿ, ಮೈದಾನ ಪ್ರದೇಶ, ಮಲೆನಾಡು ಪ್ರದೇಶ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಟಾಪಿಕ್ ಇನ್ನೊಂದು ಟಾಪಿಕ್ ಒಂದಿಗೆ ಬರ್ತಾನೆ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ನೋಡಿ.